ಅನೇಕ ಸಾರಿ ನಾನು ಕಷ್ಟಪಟ್ಟು ಉದ್ಯೋಗಕ್ಕಾಗಿ, ಕೆಲಸಕ್ಕಾಗಿ, ವ್ಯಾಪಾರಕ್ಕಾಗಿ ಕೈ ಹಾಕಿ ಪ್ರಯತ್ನಿಸುವಾಗ ನನ್ನ ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾಗ್ತಿವೆ. ದೇವರು ನನ್ನ ನೋಡುತ್ತಿಲ್ಲ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿಲ್ಲ, ದೇವರು ನನ್ನ ವಿಜ್ಞಾಪನೆಯನ್ನು ಆಲಿಸ್ತಾ ಇಲ್ಲ, ದೇವರು ನನ್ನ ಮೇಲೆ ಕನಿಕರವನ್ನು ತೋರುತ್ತಿಲ್ಲ ಎಂಬುದಾಗಿ ಕೊರಗಿ ನಿರಾಶೆಯಲ್ಲಿ ಇರುವಂಥವರಾಗಿದ್ದೀರಾ? ಆದರೆ ದೇವರು ಇವತ್ತು ನಿಮಗೆ ಒಂದು ಧೈರ್ಯದ ಮಾತನ್ನು ಹೇಳುವಂಥವನಾಗಿದ್ದೇನೆ ಪ್ರಿಯರೇ. ಯಾವ ವಿಷಯವಾಗಿ ಚಿಂತೆ ಮಾಡಬೇಡ್ರಿ, ದುಃಖ ಪಡಬೇಡ್ರಿ. ಯಾಕೆ ಗೊತ್ತಾ? ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂಬುದಾಗಿ. ಪ್ರಿಯಾತ್ಮೀಯ ಸ್ನೇಹಿತನೇ, ನೀನು ನಂಬಿರುವಂಥ ದೇವರು ಸಾಮಾನ್ಯವಾದವನಲ್ಲ, ಅಸಾಧ್ಯವಾದವುಗಳನ್ನು ಸಾಧ್ಯಪಡಿಸುವಂಥ ದೇವರಾಗಿದ್ದಾನೆ. ದೇವರು ತನ್ನ ಸಮಯಕ್ಕೆ, ತನ್ನ ಚಿತ್ತದಂತೆ ನಿನ್ನ ಎಲ್ಲ ಕಾರ್ಯಗಳನ್ನು, ನಿನ್ನ ಎಲ್ಲ ಪ್ರಯತ್ನಗಳನ್ನು ಸಫಲೀಕೃತ ಮಾಡಲಿಕ್ಕೆ ಆತನು ಯಾವಾಗಲೂ ಕೂಡ ಸಂಸಿದ್ಧವುಳ್ಳವನಾಗಿದ್ದಾನೆ. ನೀನು ವಿಶ್ವಾಸದಿಂದ ದೇವರು ನಡೆಸುವಂಥ ಅದ್ಭುತಕ್ಕಾಗಿ ಎದುರು ನೋಡುವಂಥ ವ್ಯಕ್ತಿಯಾಗಿರಬೇಕು ಮತ್ತು ನಂಬಿಕೆಯಿಂದ ನೀನು ಪ್ರಯತ್ನಿಸುವುದನ್ನು ಮುಂದುವರಿಸುತ್ತಲೇ ಇರಬೇಕು.